ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಏನಿವತ್ತು ತುಂಬಾ ಸಂತೋಷದ ವಿಚಾರ ಅಂತ ಹೇಳಿದ್ರೆ, ಇವತ್ತು ನಮ್ಮ ಹಿರಿಯ ಪತ್ರಕರ್ತರಿಗೆ ಇವತ್ತು ಸನ್ಮಾನದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಚಾರ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ದೇವಾನಂದವರು, ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಸನ್ಮಿತ್ರರಾಗಿರ್ತಕ್ಕಂಥ JK ಅವರು, ಶ್ರೀನಿವಾಸ್ ಅವರು, ಪ್ರಕಾಶ್ ಅವರು, ನನ್ನ ವಕೀಲ ಮಿತ್ರರಾಗಿರ್ತಕ್ಕಂಥ ಜಯಪ್ಪ ಅವರು, ನಮ್ಮ ನಾಗೇಶ್ ಅವರು, ನಮ್ಮ ಶಂಕರಣ್ಣವರು, ವಿಶ್ವನಾಥ್ ಅವರು, ನಮ್ಮ ರಾಜ್ ಅವರು, ಮಣಿಯವರು, ನಮ್ಮ ಸನ್ಮಿತ್ರರಾಗಿರ್ತಕ್ಕಂಥ ವೆಂಕಟೇಶ್ ಅವರು, ನಮ್ಮೂರಿನವರಾದಂಥ ನಮ್ಮ ಅಮೃತ ಅವರು, ನಮ್ಮ ಸೋದರ ಸಮಾನರಾದಂಥ ತ್ಯಾಗರಾಜ್ ಅವರು, ರಾಜು ಅವರು ಮತ್ತು ಎಲ್ಲ ನಮ್ಮ ಪತ್ರಕರ್ತ ಮಿತ್ರರು ರಾಮಕೃಷ್ಣ ಅವರು ಎಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ, ಹಲವಾರು ವರ್ಷಗಳಿಂದ ಈ ಪತ್ರಿಕಾ ರಂಗದಲ್ಲಿ ನಮ್ಮ ಅಭೂತಪೂರ್ವವಾದಂಥ ಒಂದು ಸೇವೆಯನ್ನು ಮಾಡಿಕೊಂಡು ಒಂದು ಒಳ್ಳೆಯ ಸುದ್ದಿಗಳನ್ನು ಕೊಡ್ತಾ, ತಾಲೂಕಿಗೆ ಮತ್ತು ಇಡೀ ಜಿಲ್ಲೆಗೆ ಒಂದು ಒಳ್ಳೆಯ ಸುದ್ದಿಗಳನ್ನು ಕೊಡ್ತಾ, ಒಂದು ಏನು ಸಮಾಜಮುಖ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಉತ್ತಮವಾದಂಥ ಒಂದು ಸೇವೆಯನ್ನ ಇವತ್ತು ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ವಿಜಯವಾಣಿ ಪತ್ರಿಕೆಯ ವರದಿಗಾರ ಆದಂಥ ನಮ್ಮ ಅಪ್ಪಾಜಿಗೌಡರು ಇವತ್ತು ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ, ಇವತ್ತು ಅವರು ಈ ಹಿಂದೆ ಒಂದು ಏನು ಈ ಗಡಿಯನ್ನು ಕಾಯ್ತಾ ಇರ್ತಕ್ಕಂಥ ನಮ್ಮ ಸೈನಿಕರು, ಈ ದೇಶದ ಒಂದು ಬೆನ್ನೆಲುಬು, ಇವತ್ತು ನಾವು ಸುಖವಾಗಿ ನಿದ್ರೆ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಕೊಟ್ಟಂತ ಒಂದು ಭಿಕ್ಷೆ. ಅವ್ರು ನಿದ್ದೆ ಕಟ್ಟು ನಮ್ಮನ್ನ ನಿದ್ರೆ ಮಾಡುವಂತೆ ನಮಗೆ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮ ಪ್ರಾಣವನ್ನು ಕಾಪಾಡ್ತಾ ಇರ್ತಕ್ಕಂಥ ನಮ್ಮ ಸೈನಿಕರು, ಏನಿವತ್ತು ಈ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ನಮ್ಮ ಯೋಧರು ಇದ್ದಾರೆ, ಅವ್ರ ಬಗ್ಗೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರತಕ್ಕಂಥವರು ಏನು ಯೋಧರಿದ್ದಾರೆ, ಆ ಯೋಧರಿಗೆ ಒಂದು ಕ್ಷೇಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಏನೆಲ್ಲ ಒಂದು ಸರ್ಕಾರದಿಂದ ಅನುದಾನಗಳು ಬರಬೇಕು ಅದು ಸಕಾಲಕ್ಕೆ ಬರ್ತಾ ಇಲ್ಲ. ಅವ್ರು ಯಾವ ರೀತಿ ಅದನ್ನ ವಂಚಿತರಾಗಿದ್ದಾರೆ, ಅದು ಅವ್ರಿಗೆ ಮುಟ್ಟಬೇಕಂತಕ್ಕಂಥದ್ದನ್ನ ಒಂದು ಪತ್ರಿಕೆಗಳ ಮೂಲಕ ಅವರು ಏನು ವರದಿಯನ್ನ, ಒಳ್ಳೆ ಸುದ್ದಿಯನ್ನ ಮಾಡಿ ಒಂದು ಲೇಖನವನ್ನು ಮಾಡಿ ಪ್ರತ್ಯೇಕವಾಗಿ ನಿವೃತ್ತ ಒಂದು ಸೈನಿಕರು ಒಂದು ಉತ್ತಮವಾದಂತಹ ಭೂತಪೂರ್ವವಾದಂತಹ ಒಂದು ಸೇವೆಯನ್ನು ಮಾಡಿದಂತ ನಿವೃತ್ತ ಶಿಕ್ಷಕರಿಗೆ ಅವರಿಗೆ ಇಂತಹ ಸೌಲಭ್ಯಗಳು ಕೊಡಿಸ್ಕೊಡ್ಬೇಕಂತಕ್ಕಂಥದ್ದನ್ನ ಒಂದು ಲೇಖನವನ್ನ ಬರೆದು ಎಲ್ಲರ ಒಂದು ಗಮನವನ್ನು ಸೆಳೆದಿದ್ದಂಥವ್ರು, ಈ 2024 ಅದರ ಬಗ್ಗೆ ಬರೆದು ಒಂದು ಎಲ್ಲರ ಒಂದು ಗಮನವನ್ನು ಸೆಳೆದಿರ್ತಕ್ಕಂಥವ್ರು ನಮ್ಮ ಅಪ್ಪಾಜಿಗೌಡರು. ಹಾಗಾಗಿ ಅವರ ಒಂದು ಲೇಖನವನ್ನ ಮತ್ತು ಆ ಲೇಖನದಲ್ಲಿರ್ತಕ್ಕಂಥ ವಾಸ್ತವಿಕತೆಯನ್ನ ಮನಗಂಡಂತವರು ಇವತ್ತು ಅವರನ್ನ ಸುಣ್ಣವಂಡ ಶ್ರೀನಿವಾಸ ಚಂಗಪ್ಪ ಎಂತಕ್ಕಂಥ ಒಂದು ಏನು ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಿ ಇರ್ತಕ್ಕಂಥದ್ದು ಇಡೀ ಮುಳಬಾಗಿಲು ತಾಲೂಕಿನ ಪತ್ರಕರ್ತರ ಸಂಘದ ಮಿತ್ರರಿಗೆ ಅಲ್ಲ, ಇಡೀ ತಾಲೂಕಿಗೆ ಅದೊಂದು ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ನಮ್ಮ ಅಪ್ಪಾಜಿಗೌಡರ ಬಗ್ಗೆ ಹೇಳ್ಬೇಕಾದ್ರೆ ಆ ಒಂದು ಪ್ರಶಸ್ತಿಗೆ ಅವರು ಅರ್ಹರು. ಇವತ್ತು ನಮ್ಮ ಏನು ಅಧ್ಯಕ್ಷ ಆಗಿರ್ತಕ್ಕಂಥ ದೇವಾನಂದ ನಾವೆಲ್ಲರೂ ಕೂಡ ಸೇರಿ ಇಲ್ಲ ಇವರನ್ನ ಗುರುತಿಸಬೇಕು, ಅವರು ಒಂದು ಪರಿಶ್ರಮದಿಂದ ಒಂದು ಒಳ್ಳೆ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ, ಅವರನ್ನು ಗುರುತಿಸಬೇಕು ಅಂತ, ಅವ್ರನ್ನ ಸನ್ಮಾನಿಸಬೇಕು ಅಂತ ಹೇಳಿ ಸಮಾನಸ್ಕರವಾದಂತ ಎಲ್ಲಾ ಮನಸ್ಸುಗಳಿಂದ ಬಂದು ಇವತ್ತು ಸನ್ಮಾನಿಸ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಚಾರ. ಪ್ರತ್ಯೇಕವಾಗಿ ಪತ್ರಕರ್ತರ ನನಗೆ ತುಂಬಾ ಅಭಿಮಾನ. ಯಾಕಂದ್ರೆ ಈ ಏನು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತ ಹೇಳ್ತೀವಿ, 4ನೇ ಒಂದು ಅಂಗ ಇವತ್ತು ಕೆಲಸ ಸಕ್ರಿಯವಾಗಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಒಂದು ಪತ್ರಿಕಾರಂಗ ಇವತ್ತಿಂದಲ್ಲ. ಏನು ಭಾರತದ ಇತಿಹಾಸದ ಒಂದು ಪುಟಗಳನ್ನು ತಿರುಗಿ ನೋಡಿದಾಗ ಏನು ಭಾರತಕ್ಕೆ ಒಂದು ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿರ್ತಕ್ಕಂಥ ಭಾರತೀಯರನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಿ ಸ್ವಾತಂತ್ರ್ಯದ ಬಗ್ಗೆ ಅರಿವು ಮೂಡಿಸಿ ಅವರನ್ನ ಸ್ವಾತಂತ್ರ್ಯ ಸಂಗ್ರಾಮದ ಕಡೆಗೆ ಸೆಳೆದಂತ ಒಂದು ಇದರಲ್ಲಿ ಸಕ್ರಿಯವಾದಂತಹ ಪಾತ್ರವನ್ನು ವಹಿಸಿದಂತ ಅಂದಿನ ಒಂದು ಪತ್ರಿಕೆಗಳು. ಇವತ್ತು ಕರ್ನಾಟಕದ ಏಕೀಕರಣದ ಒಂದು ಇತಿಹಾಸವನ್ನು ತೆಗೆದುಕೊಂಡಾಗ ಅಂದಿನ ಒಂದು ಪತ್ರಕರ್ತರು ಏನು ಹಂಚ ಹರಿದೋಗಿರ್ತಕ್ಕಂಥ ಕರ್ನಾಟಕವನ್ನು ಒಗ್ಗೂಡಿಸುವಂತ ನಿಟ್ಟಿನಲ್ಲಿ ಆವತ್ತಿನ ಪತ್ರಕರ್ತರು ಶ್ರಮವಹಿಸಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಕರ್ನಾಟಕದ ಒಂದು ಏಕೀಕರಣ ಆಯಿತು. ಈ ರೀತಿಯಾಗಿ ನಾವು ಮೆಲುಕು ಹಾಕ್ತಾ ಹೋಗ್ತಾ ಇದ್ರೆ ಇವತ್ತು ಪತ್ರಕರ್ತರನ್ನು ನಾವು ಯಾಕೆ ಅಭಿನಂದಿಸಬೇಕು, ಪತ್ರಗಳನ್ನು ಯಾಕೆ ನಾವು ಅಭಿನಂದಿಸಬೇಕಂತ ಹೇಳಿದ್ರೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಯೊಂದು ಜಾಗಕ್ಕೂ ನಾವು ಹೋಗಕ್ಕಾಗಲ್ಲ. ನಾವು ಕೂತ್ ಕಡೆನೆ ನಮಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಪತ್ರಿಕೆಗಳು. ಆ ಪತ್ರಿಕೆಗಳನ್ನ ಬರಗಳನ್ನ
ಬರೀತಕ್ಕಂಥವ್ರು ನಮ್ಮ ಪತ್ರಿಕಾ ವರದಿಗಾರರು. ಸೊ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ನಿಸ್ವಾರ್ಥ ಸೇವೆ ನಿಜವಾಗ್ಲೂ ಕೂಡ ಶ್ಲಾಘನೀಯ. ಸೊ ಅವರ ಒಂದು ಬರಹಗಳು ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ದಿಕ್ಸೂಚಿ ಆಗಿದೆ, ಒಂದು ಮಾರ್ಗಸೂಚಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಅಂತ ಒಬ್ಬ ಪತ್ರಕರ್ತನ ಇವತ್ತು ಸನ್ಮಾನಿಸ್ತಕ್ಕಂಥದ್ದು ವೈಯಕ್ತಿಕವಾಗಿ ನನಗೆ ತುಂಬಾ ಸಂತೋಷ ಆಗಿದೆ. ಸೊ ಇಲ್ಲಿ ನಡೆದಿರ್ತಕ್ಕಂಥ ಸಮಸ್ತ ಪತ್ರಕರ್ತ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಹೇಳ್ತಾ, ವಿಶೇಷವಾಗಿ ನಮ್ಮ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಅಪ್ಪಾಜಿಗೌಡರನ್ನ ಇವತ್ತು ಸನ್ಮಾನಿಸ್ತಕ್ಕಂಥ ಒಂದು ಸುದೈವ ಇವತ್ತು ನಮ್ಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಇದಕ್ಕೆ ಸಹಕರಿಸಿದಂತ ಎಲ್ಲಾ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ನನ್ನ ಹೃದಯಪೂರ್ವಕವಾದ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.